ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ಆಗಿರುತ್ತೆ. ಇವತ್ತು ನಾನು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದೆ. ನಿಮ್ಮದು ಆ್ಯನ್ಯುವಲ್ ಎಕ್ಸಾಮ್ದು ಕ್ವಶನ್ ಪೇಪರ್ ಏನಿದೆಯಲ್ಲ 2024 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿ ನಕ್ಷೆ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ, ಆ ನೀಲಿ ನಕ್ಷೆ ಪ್ರಕಾರನೇ ಬ್ಲೂ ಪ್ರಿಂಟ್ ವೈಸ್ನೇ ಕ್ವಶನ್ಸ್ಗಳು ಬಂದಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿರ್ಬೋದು. ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳು ಏನಿದೆಯಲ್ಲ, ಅಂದರೆ ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಮತ್ತು MCQ ಕ್ವಶನ್ ಒಂದು ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಆಯಿತಾ. ಒಂದು MCQ ಕ್ವಶನಲ್ಲಿ ಭಾಳ ಅಂದರೆ ನಿಮಗೆ 3 ಡಿಫಿಕಲ್ಟ್ ಆಗ್ಬೋದು. 3 ಅನ್ನೋಕ್ಕೇನು, ಅದು 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ. 7ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. 10ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಅದೇ ಕಮೆಂಟ್ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ದೇನೆ ಆಯಿತಾ. ಅದು 7ನೇ ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನಾನು ಇವಾಗ ಅನಲೈಸ್ ಮಾಡಿದೆ. ಇವಾಗ ನಮ್ಮದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಮತ್ತು ಸ್ಟ್ಯಾಟ್ ಸಬ್ಜೆಕ್ಟ್ ಇದೆ ಮತ್ತು ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್ ಇದೆ. ಇವಾಗ ನೆಕ್ಸ್ಟ್ ಎಕ್ಸಾಮ್ ಇವಾಗ ನಮಗೆ ಬ್ಲೂ ಪ್ರಿಂಟ್ ವೈಸ್ ನಮಗೆ ಈ ಒಂದು ವಾರ್ಷಿಕ ಪರೀಕ್ಷೆ ನಡೆಸ್ತಾರಾ. ಮತ್ತು ಅದೇ ರೀತಿ ಇತಿಹಾಸ ಸಬ್ಜೆಕ್ಟ್ ಕೂಡ ಇದೆ ನಮಗೆ. 7ನೇ ಡೇಟ್ಗೆ ಇತಿಹಾಸ ಸಬ್ಜೆಕ್ಟ್ ಇದೆ. ಈ ಇತಿಹಾಸ ಸಬ್ಜೆಕ್ಟ್ಗೂ ಕೂಡ ಏನಿದಿಲ್ಲ ಈ ಒಂದು ಬ್ಲೂ ಪ್ರಿಂಟ್ ವೈಸ್ ನಮಗೆ ಅಪ್ಲಿಕೇಬಲ್ ಮಾಡ್ಕೋತಾರ ಅಥವಾ ಇಲ್ವಾ, ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ ನಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಕ್ಸಾಮ್ ಸೆಟರ್ ಅವರು ಆಯಿತಾ, ಅಂದರೆ ಎಕ್ಸಾಮ್ ತಯಾರು ಮಾಡ್ತಾರೆ ನೋಡಿ ಅವರು. ಇವಾಗ ನಾನು ನೋಡಿದೆ ಕನ್ನಡ ಏನಿದೆಯಲ್ಲ 2024 ಕನ್ನಡ ಆ್ಯಸ್ ಪರ್ 2024 ಕನ್ನಡ ಏನಿದೆಯಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ. ಇನ್ನು ಮುಂದೆ ಆಗ್ತಿರುವ ಎಲ್ಲ ಎಕ್ಸಾಮ್ ಏನಿದೆಯಲ್ಲ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ನಡೆಸಲಾಗುವುದು. ಅದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಮತ್ತು ಅದೇ ರೀತಿ ಸೊಸಾಲಜಿ ಸಬ್ಜೆಕ್ಟ್ ಆಗಿರ್ಬೋದು, ಎಜುಕೇಷನ್ ಸಬ್ಜೆಕ್ಟ್ ಆಗಿರ್ಬೋದು, ಸ್ಟಾಟ್ ಸಬ್ಜೆಕ್ಟ್ ಆಗಿರ್ಬೋದು, PCMB ವಿದ್ಯಾರ್ಥಿಗಳಾಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಬಿಸಿನೆಸ್ ಸ್ಟಡೀಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಯಾವುದು ಹೇಳಿಲ್ಲ ನಾನು ಅದು ಸಬ್ಜೆಕ್ಟ್ ಆಗಿರ್ಬೋದು. ಇಷ್ಟು ನೀವು ಏನಿದೆಯಲ್ಲ ಅರ್ಥ ಮಾಡ್ಕೊಂಡ್ರೆ ಇಂಪಾರ್ಟೆಂಟ್ ಈ ಒಂದು ಅಪ್ಡೇಟ್ ಆಗಿತ್ತು. ಯಾವ ರೀತಿಯಲ್ಲಿ ಕನ್ನಡದಲ್ಲಿ ನೀವು ನೋಡ್ಕೊಂಡು ಹೋಗಿದ್ದೀರಲ್ಲ ಅದೇ ರೀತಿಯಲ್ಲಿ ಅಪ್ ಟು ನಿಮ್ಮದು ಈ ಒಂದು ಎಕ್ಸಾಮ್ ಮುಗಿಯೋವರೆಗೆ ಏನಿದೆಯಲ್ಲ ನನ್ನ ಜೊತೆ ಇರಿ. ನಾನು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಾಸಸ್ಗಳು ಮಾಡ್ತಾ ಇರ್ತೇನೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತಾ ಇದ್ದೇನೆ. ವನ್ಯಜೀವಿಗಳ ಸಂರಕ್ಷಣೆ ಓದ್ಕೊಂಡು ಹೋಗ್ರಿ ಅದೇ ಕೇಳ್ತಾನೆ ಅಂತ ಹೇಳಿದೆ. ಬಟ್ ಅಲ್ಲಿ ಏನು ಕೇಳಿದಾನೆ, ಪುಸ್ತಕಗಳ ಮಹತ್ವ ಕೇಳಿದಾನೆ ಮತ್ತು ಅದೇ ರೀತಿ ಮೂಢನಂಬಿಕೆಗಳು ಕೇಳಿದಾನೆ. ಮೂಢನಂಬಿಕೆಗಳು ನಾನು ಕೊಟ್ಟಿರುವಂಥ ಮೂಢನಂಬಿಕೆಗಳು ಕ್ವಶನ್ ಬಂದಿದೆ ಆಯಿತಾ. ನಾನು 5 ಕ್ವಶನ್ಗಳು ಕೊಟ್ಟಿದೆ. ಆ 5ರಲ್ಲಿ ಏನಿದಿಲ್ಲ ಒಂದು ಮೂಢನಂಬಿಕೆಗಳು ಅಂತ ನಾನು ಕಟ್ಟಿದೆ. ಆ ಕ್ವಶನ್ ಬಂದಿದೆ ಆಯಿತಾ, ಕ್ವಶನ್ ಬಂದಿದೆ. ಮತ್ತು 3 ಅಂಕದ ಪ್ರಶ್ನೆ ಸಂದರ್ಭ ಕೊಟ್ಟಿದೆ, ಅವೇ ಕ್ವಶನ್ಸ್ಗಳು ಬಂದಿದೆ. 3 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಸಂದರ್ಭ ಬಹಳ ಡಿಫಿಕಲ್ಟ್ ಆಗ್ತಾಯಿದೆ ಸರ್, ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಹೇಳ್ತಾ ಇದ್ರಲ್ಲ, ನಾನು ಕೊಟ್ಟಿರುವಂಥ ಸಂದರ್ಭ ಎಲ್ಲವೂ ಅವೇ ಕ್ವಶನ್ಸ್ಗಳು ಬಂದಿದೆ. 80ಕ್ಕೆ 80 ಮಾರ್ಕ್ಸ್ ಏನಿದಿಲ್ಲ ಈ ಒಂದು ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗಳಲ್ಲಿ ನೀವು ಕೀಪ್ ಆ್ಯಂಡ್ ಟಚ್ ಆಗಿದ್ದು ಓಕೆ ಎಲ್ಲ ವಿಡಿಯೋಗಳನ್ನು ನೋಡಿದ್ದಿದ್ರೆ ಡೆಫಿನೆಟ್ಲಿ ನೀವು 80ಕ್ಕೆ 80 ಆರಾಮಾಗಿ ಮಾಡ್ಕೋತಿದ್ರಿ ಆಯಿತಾ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರೀದಾರೆ ಅಂತ ಅನ್ಕೊಂತೀನಿ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ನೆಕ್ಸ್ಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಯಾರು ಪೊಲಿಟಿಕಲ್ ಸೈನ್ಸ್ಗೆ ಅಭ್ಯಾಸ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ಮತ್ತು ಬೇರೆ ಸಬ್ಜೆಕ್ಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ಟಾಟ್ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಎಜುಕೇಷನ್ ಸಬ್ಜೆಕ್ಟ್ ಆಮೇಲೆ ಆಲ್ರೆಡಿ ವಿಡಿಯೋ ಮಾಡಿದರೆ ಓಕೆ, ಅದು ಕೂಡ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪೊಲಿಟಿಕಲ್ ಸೈನ್ಸ್ ಮತ್ತು ಎಜುಕೇಷನ್ ಸಬ್ಜೆಕ್ಟ್. ಆ ಎಜುಕೇಷನ್ ಸಬ್ಜೆಕ್ಟ್ ಏನಿದಿಲ್ಲ ನಾನು 2 ಮಾಡಲ್ ಕ್ವಶನ್ ಪೇಪರ್ ತೋರಿಸಿದ್ದೇನೆ. ಅದರೊಳಗಿಂದು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ನೋಡ್ಕೊಂಡ್ರೆ ಸಾಕು. MCQ ಕ್ವಶನ್ ಈವನ್ MCQ ಕ್ವಶನ್ ನೋಡ್ಕೊಂಡ್ರೆ ಸಾಕು. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಎಜುಕೇಷನ್ ಸಬ್ಜೆಕ್ಟ್ ಅನ್ನೋರು ಏನಿದೆಲ್ಲ ನೋಡ್ಕೊಳ್ಳಿ. ಪೊಲಿಟಿಕಲ್ ಸೈನ್ಸ್ ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಎಕ್ಸಾಮ್ ತಯಾರು ಏನು ಮಾಡ್ತಾರಲ್ಲ ಇವಾಗ ಆ್ಯನ್ಯುವಲ್ ಎಕ್ಸಾಮ್ ಅದು ಬ್ಲೂ ಪ್ರಿಂಟ್ ವೈಸ್ ನಡೆಸಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ, ಏನು ವರಿ ಮಾಡ್ಕೊಂಡು ಹೋಗಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.